ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಇಂದು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು, ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿ ಮನೆ ಬೆಳಗುತ್ತಿರುವುದು ಮಹಿಳೆಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ ಸೇರಿದಂತೆ ಅಸಂಖ್ಯಾತ ಮಹಿಳಾ ಸಾಧಕಿಯರು ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಅಪಾರವಾದುದು. ಅವರ ಸಾಧನೆಗಳನ್ನು ಸ್ಮರಿಸುವುದೇ ನಮ್ಮೆಲ್ಲರ ಭಾಗ್ಯವಾಗಿದೆ. ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸುತ್ತಿದ್ದು ತನ್ನದೇ ಆದ ಅಮೂಲ್ಯ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಿವೆ ಎಂದರು. ಮಹಿಳಾ ಸಂಘಗಳಲ್ಲಿ 1.20 ಲಕ್ಷ ಮಹಿಳೆಯರು ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಚಾರ. ಜಿಲ್ಲೆ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಅದರ ಶ್ರೇಯಸ್ಸು ಮಹಿಳೆಯರಿಗೆ ಸಲ್ಲಬೇಕು. ಈ ಕ್ಷೇತ್ರದಲ್ಲಿ 90% ಶ್ರಮ ಇರುವುದು ಮಹಿಳೆಯರದು ಎಂದರೆ ತಪ್ಪಾಗಲಾರದು. ಇಂದಿನ ದಿನಮಾನ ಕೃತಕ ಬುದ್ಧಿಮತ್ತೆಯ ಕಾಲ. ಬುದ್ಧಿವಂತಿಕೆ ಮತ್ತು ಜ್ಞಾನ ಇರುವವರು ಮಾತ್ರ ಪ್ರಗತಿಯಾಗಲು ಸಾಧ್ಯವಾಗಲಿದೆ. ದೈಹಿಕ ಸಾಮರ್ಥ್ಯ ಪ್ರಧಾನತೆಯನ್ನು ಈ ತಂತ್ರಜ್ಞಾನ ನಗಣ್ಯ ಮಾಡಿದೆ. ಮಹಿಳಾ ಸಮೂಹ ಪುರುಷರಿಗಿಂತ ಹೆಚ್ಚಿನ ಮಟ್ಟದ ಬುದ್ಧಿಮತ್ತೆಯನ್ನು ಹೊಂದಿರುವುದರಿಂದ ಮುಂದಿನ ದಿನಗಳು ಮಹಿಳೆಯರಿಗೆ ವಿಪುಲ ಅವಕಾಶಗಳನ್ನು ನೀಡಲಿದೆ. ಮಹಿಳಾ ಸಮಾನತೆಗಾಗಿ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಮುಖ ಕಾರಣ 12ನೇ ಶತಮಾನದ ಶರಣರ ಹೋರಾಟವೇ ಪ್ರಮುಖ ಕಾರಣ ಎಂದರು. ಬಹುಶಃ ಭಾರತಕ್ಕೆ 3000 ವರ್ಷದ ಲಿಖಿತ ಇತಿಹಾಸ ಇದೆ, 2000 ವರ್ಷದ ಲಿಖಿತೇತರ ಇತಿಹಾಸ ಇದೆ. ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ ಪ್ರಾರಂಭವಾದ ದಿನದಿಂದ ಹಿಡಿದು ನಾವು ಶತಮಾನಗಳನ್ನ ನೋಡ್ತಾ ಬಂದ್ರೆ ಬಹುಶಃ 12ನೇ ಶತಮಾನ ನಮಗೆ ಬಹಳ ಇಡೀ ವಿಶ್ವಕ್ಕೆ ಒಂದು ಮಾದರಿಯ ಶತಮಾನ ಆಗಿ ಅದು ಭಾರತದ ಒಂದು ಶಕ್ತಿ ಕೇಂದ್ರದ ಶತಮಾನವಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮೊದಲನೇ ಬಾರಿಗೆ ಸಮಾನತೆ, ಅದರಲ್ಲೂ ಲಿಂಗ ಸಮಾನತೆ, ಮಹಿಳೆಗೆ ಎಲ್ಲ ವಿಷಯದಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ತನ್ನನ್ನು ತಾನು ಸಮರ್ಪಿಸಿಕೊಂಡು ಇಡೀ ಜೀವನವನ್ನು ಸಾಕಾರಗೊಳಿಸಲಿಕ್ಕೆ ಏನು ನಿರಂತರ ಪ್ರಯತ್ನ, ಅನೇಕ ಸಂಬಂಧಗಳ ಅನೇಕ ಹಂತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಗಳಾಗಿ, ಅಕ್ಕ ತಂಗಿಯಾಗಿ, ತಾಯಿಯಾಗಿ, ಮಡದಿಯಾಗಿ ಎಲ್ಲ ಹಂತದಲ್ಲೂ ಕೂಡ ಅವಳ ಶಕ್ತಿ, ಅವಳ ಪ್ರೇರಣೆ, ಅವಳ ಕೆಲಸ, ಅವಳ ಕಾರ್ಯ, ಅವಳ ಸಾಧನೆ ಇದನ್ನೆಲ್ಲ ಗುರುತಿಸಿ ಆ ಸಮಾನತೆಯನ್ನ ಆ ತಾಯಿಗೆ ಕೊಡಬೇಕು ಅಂತೇಳಿ ಮೊದಲ ಹೋರಾಟ ವಿಶ್ವದಲ್ಲಿ ನಮಗೆ ಕಾಣಕ್ಕೆ ಸಿಗುವಂಥದ್ದು 12ನೇ ಶತಮಾನದಲ್ಲಿ. ಅದರಲ್ಲೂ ಕೂಡ ವಚನಕಾರರ ಆ ಒಂದು ಹೋರಾಟ ಏನಿದೆ, ಇಡೀ ವಿಶ್ವವೇ ಇವತ್ತು ವಿಶ್ವಗುರು ಅನ್ನೋ ಸ್ಥಾನಕ್ಕೆ ವಚನಕಾರರನ್ನ, ಬಸವಣ್ಣವ್ರನ್ನ ನಾವು ಸ್ಮರಿಸ್ಕೊಳ್ತೇವೆ ಅಂದ್ರೆ ಇವತ್ತಿನ ಆಚರಣೆ, ನಮ್ಮ ಆಚಾರ ವಿಚಾರಗಳು ಇವತ್ತಿಗೇನೆ ಕಷ್ಟ ಅನ್ನೋ ಸ್ಥಿತಿ ಇರೋದ್ರಿಂದ ಸುಮಾರು 800 ವರ್ಷಗಳ ಹಿಂದೆ ಆ ಪರಿಕಲ್ಪನೆಯನ್ನ ಇಟ್ಕೊಂಡು ಇಲ್ಲ ಆ ಸಮಾನತೆಯನ್ನು ತರಬೇಕು ಅಂತೇಳಿ ಹೋರಾಟ ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಆ ಸಮಾನತೆಯನ್ನು ತರಲಿಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎನ್ ರಮೇಶ್ ಅವರು ಮಾತನಾಡಿ, ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಸಬಲೀಕರಣಕ್ಕೆ ನೇರವಾಗಿ ಸಹಾಯವಾಗಿವೆ. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 1480 ಕೋಟಿ, ಗೃಹಜ್ಯೋತಿ ಯೋಜನೆಯಡಿ 372.14 ಕೋಟಿ, ಶಕ್ತಿ ಯೋಜನೆಯಡಿ 388 ಕೋಟಿ, ಅನ್ನಭಾಗ್ಯ ಯೋಜನೆಯಡಿ 265.29 ಕೋಟಿ ಹಾಗೂ ಯುವ ನಿಧಿ ಯೋಜನೆಯಡಿ 13.11 ಕೋಟಿಯನ್ನು ಸರ್ಕಾರ ವೆಚ್ಚ ಮಾಡಿದೆ. ಮಹಿಳೆಯರ ಉನ್ನತಿಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಅಂಜನಪ್ಪರವರು ಮಾತನಾಡಿ, ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರದಲ್ಲಿ ಪುರುಷರಿಗಿಂತ ಮಿಗಿಲಾದ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆ ಉತ್ತಮ ನಿರ್ದೇಶನವಾಗಿ ನಮ್ಮ ರಾಜ್ಯದ ಸರ್ಕಾರಿ ಆಡಳಿತದ ಚುಕ್ಕಾಣಿಯನ್ನು ವಹಿಸಿಕೊಂಡಿರುವ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಕಾರ್ಯವೈಖರಿ ಶ್ಲಾಘನೀಯ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.